ಮಾಡೋ ಮನ್ಸಿದ್ರೆ ಸಾಕು, ಅದಕ್ಕೆ ವಯಸ್ಸು ಅಡ್ಡಿ ಬರೋದಿಲ್ಲ. ಇವತ್ತು ಉದ್ಯಾನ ನಗರಿಯಲ್ಲಿ ನಡೆದ ರಾಕ್ ಕ್ಲೈಂಬಿಂಗ್ ಇದಕ್ಕೆ ಸಾಕ್ಷಿ. ನೋಡ್ರಿ ಇವರನ್ನ ಯಾರಾದ್ರೂ ಪುಟ್ಟ ಮಕ್ಳು ಅಂತ ಕರೀಬಹುದಾ? ಅಬ್ಬಾ, ಅದೇನ್ ಸಾಹಸ! ಒಳ್ಳೆ ಗೋಡೆ ಮೇಲೆ ಜೇಡ ಹತ್ತುವಂತೆ ಸರಸರನೆ ಹತ್ತಿದ್ದಾರೆ. ಈ ರಾಕ್ ಕ್ಲೈಂಬ್ ಮಾಡೋದು ನೋಡೋದಕ್ಕೆ ಸುಲಭ ಕಣ್ರಿ, ಆದ್ರೆ ಮೊದಲ ಬಾರಿ ಹತ್ತೋರ ಹಿಂದೆ ಬಡಿತ ಮಾತ್ರ ಢವ ಢವ ಅಂತ ಹೊಡ್ಕೊಳ್ಳೋದ್ರಲ್ಲಿ ನೋ ಡೌಟ್. ಕೇವಲ ರಾಕ್ ಕ್ಲೈಂಬಿಂಗ್ ಅಷ್ಟೇ ಅಲ್ಲ, ಕಟ್ಟಡದ ಮೇಲಿಂದ ಹಗ್ಗ ಕಟ್ಟಿ ಹಾರೋ ರಾಂಪಲಿಂಗ್ ಸಾಹಸ ಕೂಡ ಮಾಡ್ತಾರೆ. ನೆಲದ ಮೇಲೆ ನಡೆಯುವಂತೆ ರಾಕ್ ಕ್ಲೈಂಬ್ ಮಾಡಿದ ಪುಟ್ಟ ಬಾಲಿಯಂತೂ ಫುಲ್ ಝೂಮ್ ಅಲ್ಲಿ ಈ ಸಾಹಸವನ್ನ ಎಂಜಾಯ್ ಮಾಡಿದ್ರಂತೆ. 1 month ಇಂದ ಕ್ಲೈಂಬಿಂಗ್ ಸೇರ್ಕೊಂಡಿದ್ದೀನಿ. ನಾನು ಕ್ಲೈಂಬಿಂಗ್ ಅದೇ ಸೇರ್ಕೊಂಡಿದ್ದೀನಿ. ನಂಗೆ ಕ್ಲೈಂಬಿಂಗ್ ಇಷ್ಟ. ನಾನು ಜಿಮ್ನಾಸ್ಟಿಕ್ ಹೋಗ್ತಾ ಇದ್ದೆ, 3 years ಹೋಗ್ದೆ ಅಲ್ಲಿ. ಅದಕ್ಕೆ ನನ್ನ ಮಮ್ಮಗೆ ಹೇಳ್ದೆ ಕ್ಲೈಂಬಿಂಗೂ ಸೇರ್ಕೊಳ್ಬೇಕು. ಜನರಲ್ ತಿಮ್ಮಯ್ಯ ಸಾಹಸ ಅಕಾಡೆಮಿಯ ವತಿಯಿಂದ ಈ ಸಾಹಸ ಕ್ರೀಡೆಗಳು ನಡೆದವು. ಇದು ಮಕ್ಕಳಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯ ತುಂಬಲು ಸಹಾಯ ಮಾಡುತ್ತೆ. ಸಾಕಷ್ಟು ಜನ ಮಕ್ಕಳಿಗೆಲ್ಲ ದೂರ ಆಗುತ್ತೆ ಅನ್ನೋದಕ್ಕೋಸ್ಕರ 4ನೇ ಇಸ್ವಿಯಲ್ಲಿ ಮೊದಲು ಒಂದು ವಾಲ್ ಹಾಕಿದ್ರಿ. ಅದಾದ್ಮೇಲೆ 2003ನೇ ಇಸ್ವಿಯಲ್ಲಿ ಸ್ಟೇಡಿಯಂ ಅಲ್ಲಿ ನಾವು ವಾಲ್ ಮಾಡಿದ್ಮೇಲೆ ಸಾಕಷ್ಟು ರೆಸ್ಪಾನ್ಸ್ ಬರೋಕ್ ಶುರು ಆಯ್ತು. ಮಕ್ಕಳಿಗೆ ಏನಾದ್ರು ನೋಡಿದ ತಕ್ಷಣ ದೊಡ್ಡವರಿಗಿಂತ ಭಯ ಅವರಿಗೆ ತುಂಬಾ ಕಡಿಮೆ, ಭಯ ಅನ್ನೋದಿರಲ್ಲ ಮಕ್ಕಳಿಗಾದಾಗ. ಹಾಗಾಗಿ ಮಕ್ಕಳಿಗೆ ಧೈರ್ಯ, ಭಯ ಅನ್ನೋದು ಕಡಿಮೆ ಇರುತ್ತೆ. ಅಂತೂ ಮಕ್ಕಳು ಹಿರಿಯರಿನದೇ ಈ ಸಾಹಸ ಕ್ರೀಡೆಯನ್ನ ಫುಲ್ ಎಂಜಾಯ್ ಮಾಡಿದ್ರು. ಈ ಸಾಹಸ ಕ್ರೀಡೆ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯಗುಂದದಿರಲು ಸಹಾಯ ಮಾಡುತ್ತೆ. ಒಟ್ಟಾರೆ ಇದು ಮನೋರಂಜನೆಯ ಜೊತೆಗೆ ನಮ್ಮಲ್ಲಿರೋ ಭಯವನ್ನು ದೂರ ಮಾಡುತ್ತೆ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸೂಪರ್ ಸ್ಟಾರ್ ರಜನಿಕಾಂತ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ?